ಭಾರತವು ಸಾಂಸ್ಕೃತಿಕ ನೆಲೆಯುಳ್ಳ ರಾಷ್ಟ್ರವಾಗಿದ್ದು ಅನೇಕ ವೈಶಿಷ್ಟ್ಯಗಳ ಸಂಗಮವಾಗಿದೆ. ಹಾಗೆ ದೇಶಾದ್ಯಂತ ಒಳ್ಳೆಯ ವಾತಾವರಣ ಇದೆ. 10 ವರ್ಷದಲ್ಲಿ ಆರ್ಥಿಕತೆ ಹೆಚ್ಚಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಈ ಬಗ್ಗೆ ರಾಯಚೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇನ್ನು 2 ವರ್ಷಕ್ಕೆ 5 ಟ್ರಿಲಿಯನ್ ಎಕಾನಮಿ ಆಗುತ್ತೆ. ಸುಳ್ಳು ಆರೋಪ ಮಾಡಿ ಸಂಸತ್ತು ಅಧಿವೇಶನಕ್ಕೆ ಅಡ್ಡಿ ಮಾಡಿದ ಅಪಖ್ಯಾತಿ ಕಾಂಗ್ರೆಸ್ನದ್ದು ಅಷ್ಟೇ ಅಲ್ಲದೆ ಅಮೆರಿಕ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಕೃಷಿ ಉತ್ಪನ್ನಗಳು, ಆಪಲ್ ಬಿಟ್ಟು ಹಣ್ಣುಗಳು ಈ ಒಪ್ಪಂದದಿಂದ ಹೊರಗಿವೆ. ಮೋದಿ ನೇತೃತ್ವದ ಸರ್ಕಾರದ ದೇಶದ ರೈತರ, ಸಣ್ಣ ಉದ್ಯಮ, ಬಡವರ ವಿಚಾರದಲ್ಲಿ ಕಾಂಪ್ರಮೈಸ್, ಎಲ್ಲಾ ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದಿದ್ದೇವೆ. ಎಲ್ಲರಿಗೂ ದೊಡ್ಡ ಲಾಭ ಆಗಲಿದೆ ಅಂತ ಹೇಳಿದ್ದಾರೆ. ಓಡೋದ್ರು ಅಂತ ಇದಕ್ಕೇನು ಹೇಳ್ತೀವಿ ಸರ್? ಅದಕ್ಕೆ ಕೌಂಟರ್ನು ಜನಾನೇ ಕೊಟ್ಟಿದ್ದಾರೆ ನೋಡ್ರಿ. ಈಗ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ಯಾರಾದರೂ ಕಾಂಗ್ರೆಸ್ ಲೀಡರ್ ಬಂದು ಹಿಂಗೆ ಒಳಗೆ ನುಗ್ಗಿ ನೀವು ನನ್ನ ಜೊತೆಗೆ ನಿಲ್ರಿ, ನಾ ಮಾತಾಡ್ತೀನಿ ಮೊದಲು ಅಂತ ಹೇಳಿದರೆ ಎಷ್ಟು ಅಪ್ರಬುದ್ಧತೆ ಇದೆ ಅಲ್ಲ. ಅದೇ ರಾಹುಲ್ ಗಾಂಧಿ ಮಾಡಿದ್ದು. ನಾನು ಅಶ್ವಿನಿ ವೈಷ್ಣವ್ ನಾವು ಮೀಡಿಯಾ ಅಡ್ರೆಸ್ ಮಾಡ್ತಾಯಿದ್ವಿ. ಆತ ನುಗ್ಗಿ ಮಧ್ಯೆ ಬಂದು ನೀವು ಒಟ್ಟಿಗೆ ಬೈಟ್ ಕೊಡ್ಬಿಡ್ರಿ, ನಾನು ಬೈಟ್ ಕೊಡ್ತೀನಿ, ನನ್ನ ಜೊತೆಗೆ ನಿಲ್ರಿ ಅಂತಂದ್ರೆ ನಾವು ಇವ್ರ ಜೊತೆಗೆ ಬೀಳಬಾರದು ಅಂತ ಹೇಳ್ಕೊಂಡು ಅಂದರೆ ನಾವು ಬಾಯಿಂದ ಹೇಳಲಿಲ್ಲ, ನಿಮ್ಮ ಯೋಗ್ಯತೆ ನಮ್ಗೆ ಅರ್ಥ ಆಯಿತು, ನೀವು ಮಾತಾಡ್ರಿ, ಆಮೇಲೆ ನಾವು ಮಾತಾಡ್ತೀವಿ ಅಂತ ಹೊರಗೆ ಬಂದಿದ್ದೀವಿ. ನಾವು ಓಡಿ ಹೋಗೋದಲ್ಲ ರೀ, ಜನ ಅವ್ರನ್ನ ಓಡಿಸಿದ್ದಾರೆ. ನನಗೇನು ಹೇಳ್ತಾರೆ ಅವರು? ನಾನು ಮೋದಿ ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ ಮಂತ್ರಿ, ಜನ ಅವ್ರನ್ನ ಎಲ್ಲ ರಾಜ್ಯಗಳಿಂದ ಓಡಿಸಿದ್ದಾರೆ.